ಇಸ್ ಟ್ಯೂಸ್ಡೇ ಮಾರ್ನಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಪನ್ನೀರ್ ರೆಡಿ ಮಾಡಿಕೊಂಡು ರಸಗುಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. 1 ಲೀಟರ್ ಹಾಲನ್ನ ಯೂಸ್ ಮಾಡಿಕೊಂಡು ನನಗೆ ಇಷ್ಟು ಪನ್ನೀರ್ ಸಿಕ್ತು. ಅರೌಂಡ್ ಒಂದು 25 to 30 ರಸಗುಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ನನ್ನ ಬರ್ತಡೇ, ಸೊ ಹೇಗಿಲ್ಲ ಅಂದರೂ ಹೊರಗಡೆಯಿಂದ ಸ್ವೀಟ್ ತರ್ತಾರೆ, ಸೊ ಅದನ್ನು ಅವಾಯ್ಡ್ ಮಾಡೋಣ ಅಂತ ಮನೆಯಲ್ಲೇ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನಗೆ ಸೆಲ್ಫ್ ಗಿಫ್ಟಿಂಗ್ ಥರ ನಾನೇ ಇವತ್ತು ಕೇಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ರಿ ಅಂದರೆ ಎಲ್ಲರಿಗೂ ಇಷ್ಟ. ಅಮ್ಮ ಅತ್ತೆ ಎಲ್ಲ ಊರಿಂದ ಬಂದಿದ್ದರು, ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಎಕ್ಸಲೆಂಟಾಗಿ ಬಂದಿತ್ತು, ಬಟ್ ಡಿಸೈನ್ ಅಷ್ಟು ಚೆನ್ನಾಗಿ ಬಂದಿದ್ದಿಲ್ಲ. ಡೆಸರ್ಟ್ ಎಲ್ಲ ರೆಡಿ ಆದಮೇಲೆ ಮಧ್ಯಾಹ್ನ ಲಂಚಿಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚಿಕನ್ ಕಬಾಬ್ ಮಾಡೋಣ ಅಂದ್ಕೊಂಡೆ, ಬಟ್ ಡೆಸರ್ಟ್ ಎಲ್ಲ ಜಾಸ್ತಿ ಇದೆ, ಅದೇ ಹೆವಿ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಹಾಗಾಗಿ ಚಿಕನ್ ಬಿರಿಯಾನಿ ಮಾತ್ರ ರೆಡಿ ಮಾಡಿಕೊಂಡೆ. ಬಿರಿಯಾನಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೆ. ಸೊ ಚಿಕನ್ ಬಿರಿಯಾನಿ ತುಂಬಾ ಬ್ರೈಟ್ ಕಲರಲ್ಲಿ ಬಂದಿತ್ತು, ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ಪೇಸ್ಟ್ರಿ ತುಂಬ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.